ಏನ್ರಿ ಯಜಮಾನಿ ಅವ್ರೆ, ಫುಲ್ ಖುಷಿನಾ? ರಿಷಿನ ಮದ್ವೆ ಆದ್ಮ್ಯಾಕೆ ಖುಷಿನೆಯ ಸರ್. ಅರೆ ರೈಮಿಂಗು. ಅಯ್ಯೋ ಸರ್ ಬಿಡಿ ಸರ್. ಮತ್ತೆ ನನ್ನ ಕ್ವಶನ್ಗೆ ಆನ್ಸರ್ ಮಾಡಿ. ಸ್ಯಾನೆ ಸ್ಯಾನೆ ಅಂದ್ರೆ ಸ್ಯಾನೆ ಖುಷಿ ಆಗೈತೆ ಸರ್. ನಿಮ್ಮ ಅವ್ವ ಇದಕ್ಕೆ ಒಪ್ಕೋತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಎಲ್ಲ ಅವ್ರ ಮುದ್ದು ಸೊಸೆಗೋಸ್ಕರ ಅವಳ ಆಸೆನ ಈಡೇರ್ಸೋದಕ್ಕೆ. ಎಷ್ಟು ಸ್ವೀಟ್ ಅಲ್ಲ ನಮ್ಮಮ್ಮ, ಐ ಮೀನ್ ನಿಮ್ಮ ಅತ್ತೆಯಮ್ಮ. ಅವರು ಸ್ವೀಟೇಯ, ಆದ್ರೆ ಅದಕ್ಕಿಂತ ಜಾಸ್ತಿ ನಮ್ ಯಜಮಾನ್ರು ಸ್ವೀಟ್. ಸರ್ ಹಾಲು. ನಾನು ನಾಳೆಗೆ ಬಟ್ಟೆ ಪ್ಯಾಕ್ ಮಾಡ್ಕೊತೀನಿ. ಸರ್ ಊರ್ನಾಗೆ ಅವ್ವ ಅಜ್ಜಯ್ಯ ಇದ್ದಿದ್ರೆ ಏಟ್ ಖುಷಿ ಪಟ್ಟಿರೋರಲ್ವಾ? ಕಮಲಿ ಅವರೇ, ಇದ್ದಿದ್ರೆ ಏನು, ಇಲ್ಲೇ ಇದ್ದಾರೆ, ನಮ್ ಜೊತೆನೆ ಇರ್ತಾರೆ, ಖುಷಿ ಪಡ್ತಿರ್ತಾರೆ. ಊರ್ನಾಗೆ ಅವ್ರಿಬ್ರು ಜೊತೆಗಿದ್ರೆ ಊರೇ ಒಂಥರ ಸ್ವರ್ಗ ಇದ್ದಂಗೆ ಸರ್. ಪ್ರತಿ ವರ್ಷ ಗಣೇಶ ಹಬ್ಬದಾಗೆ ನಾನ್ ತರ್ಲೆ ಮಾಡೋದು, ಅವ್ವ ನಂಗ್ ಬೈಯೋದು, ಅಜ್ಜಯ್ಯ ನನ್ ಪರ ವಹಿಸ್ಕೊಂಡ್ ಮಾತಾಡೋದು. ಇದನ್ನೆಲ್ಲ ನೆನ್ಸ್ಕೊಂಡ್ರೆ ಆ ದಿನಗಳು ಮತ್ತೆ ಅನುಭವಿಸ್ಬಾರ್ದ ಅನ್ನಿಸ್ತೈತೆ. ಅರೆ ಯಾರ ಈ ಪಂಚಶೈಲಿ ಎಲ್ಲ ರಿಷಿದಲ್ವಾ? ಇದನ್ನೆಲ್ಲ ನೀನ್ ಯಾಕೆ ಪ್ಯಾಕ್ ಮಾಡ್ತಿದ್ಯಾ? ಕಮ್ಲಿ ಪ್ಯಾಕ್ ಮಾಡ್ತಾಳ್ ಬಿಡು. ಇಷ್ಟು ದಿನ ನಾನು ತಾನೇ ಪ್ಯಾಕ್ ಮಾಡ್ತಾ ಇದ್ದೆ. ತಾರ ಇಷ್ಟು ದಿನದ ಬೇರೆ, ಇವತ್ತಿನ ಬೇರೆ. ಇಷ್ಟು ದಿನ ಅಮ್ಮ ನನಗೋಸ್ಕರ ಪ್ಯಾಕ್ ಮಾಡ್ತಿದ್ರು, ಇನ್ಮೇಲೆ ನೀವು. ಅಯ್ಯೋ ಸರ್, ನಿಮ್ಗೆ ಹಬ್ಬಕ್ಕೆ ಹಾಕೊಳ್ಳಕ್ಕೆ ಪಂಚೆ ಶೆಲ್ಲೆ ಶರ್ಟ್ ಬೇಕಲ್ಲ ಸರ್? ನಿಮ್ ವಾರ್ಡ್ರೋಬ್ ಆಗಿಲ್ಲ, ಎಲ್ಲೈತೆ? ಅದು ಅಮ್ಮನ ವಾರ್ಡ್ರೋಬಲ್ ಇದೆ. ಯೂಶಲಿ ಅದನ್ನೆಲ್ಲ ಅಮ್ಮನೇ ಮೇಂಟೈನ್ ಮಾಡೋದು. ಪ್ಯಾಕ್ ಮಾಡ್ಕೊಳಕ್ಕೆ ಅವ್ರ ತವ ಹೆಂಗ್ ಕೇಳೋದು ಸರ್? ಅರೆ ಕೇಳಿ, ಅದಕ್ಕೇನಂತೆ? ಏನು ಅನ್ಕೊಳಲ್ಲ ಅಮ್ಮ, ಹೋಗಿ ಕೇಳೋಗಿ. ಅದೇ ತರ ಹಬ್ಬ ನಮ್ಮನೇಲೆ ಮಾಡ್ಬೇಕು ಅಂತ ಹಠ ಹಿಡ್ದೆ. ಆಮೇಲೆ ನೋಡಿದ್ರೆ ನೀನೇ ಮಾರಾಪುರಕ್ಕೆ ಹೋಗೋಣ ಅಂತ ಹೇಳಿದೆ. ಹೆಂಗೆ ಹೆಂಗೆ ಅಂದ್ರೆ ಮಗ ಹೇಳ್ದಂಗೆ ಕೇಳ್ಬೇಕು, ಅದಕ್ಕೆ. ಚಾನ್ಸೇ ಇಲ್ಲ. ನಿನ್ ತಲೆಯಲ್ಲಿ ಬೇರೆ ಏನೋ ಓಡ್ತಿದೆ, ಅದೇನು ಅಂತ ಹೇಳು. ಕಮ್ಲಿ, ಅರೆ ಅಲ್ಲಿ ಯಾಕೆ ನಿಂತಿದ್ಯಾ? ಬಾಮ್ಮ ಒಳಗೆ. ಅದು ಅವ್ರ ಶಲ್ಲೆ ಪಂಚೆ ಶರ್ಟ್ ಎಲ್ಲ ನಿಮ್ದವಾಯ್ತೆ ಅಂತ ಹೇಳಿದ್ರು, ಅದಕ್ಕೆ ಬಂದೆ. ಸೂಪರ್. ಈಗ ತಾನೇ ನಿಮ್ಮತ್ತೆಗೆ ಅದನ್ನೇ ಹೇಳ್ತಾ ಇದ್ದೆ, ಪ್ಯಾಕ್ ಮಾಡೇ ಬಿಟ್ಲು. ಸರಿ ಹಂಗಾರೆ. ಏನಮ್ಮ, ನಿನ್ ಗಂಡನ ವಸ್ತುಗಳನ್ನ ನೀನೇ ಎತ್ತಿಟ್ಕೋಬೇಕು. ತಗೊಂಡೋಗ್ಲಿ. ತಗೊಂಡು. ನಾವು ಏನ್ ಮಾತಾಡ್ತಿದ್ವಿ? ಮಾರಾಪುರಕ್ಕೆ ಇದ್ದಕ್ಕಿದ್ದಾಗೆ ಹೋಗೋಣ ಅಂತ ಡಿಸೈಡ್ ಮಾಡಿದೆಯಲ್ಲ, ಏನ್ ಕಾರಣ ಅಂತ? ಕಮಲಿ ಅವರು ಸಿಕ್ಕಾಪಟ್ಟೆ ಚಳಿ ಆಗ್ತದ.
ಚಳಿ. ಸರ್ ಏನಾಯ್ತು ಸರ್? ಗೊತ್ತಿಲ್ಲ ಕಮಲಿ ಅವರೇ, ಸಖತ್ ಚಳಿ ಆಗ್ತದ. ಅಯ್ಯೋ ಮತ್ತೆ ಜ್ವರ ಬಂತ? ನೆನ್ನೆ ತಾನೇ ಸರಿ ಹೋಯ್ತು ಅಂದಲ್ಲ ಸರ್? ಬೇಕಂದ್ರೆ ಮುಟ್ಟು ನೋಡಿ. ಸರ್ ಮೈಯೆಲ್ಲ ತಣ್ಣಗೆ ಐತೆ. ಹಾ, ಇದೊಂಥರ ತಣ್ಣಗಿನ ಜ್ವರ. ಚಳಿ ಆದ್ರೆ ಜಾಸ್ತಿ ಈ ಜ್ವರ ಬರುತ್ತೆ. ಅಯ್ಯೋ ಇವಾಗ ತಾನೇ ಎಲ್ರು ಊರ್ಗೊಂಟವ್ರೆ, ಈ ಟೈಮಲ್ಲಿ ಏನ್ ಮಾಡೋದು ಸರ್? ಒಂದೇ ಒಂದು ದಾರಿ ಇದೆ. ಏನದು? ಸರ್ ನಾನು ಈಗ ತಾನೇ ಸ್ನಾನ ಮಾಡ್ಕೊಂಡು ತಯಾರಾಗಿನಿ. ಅಯ್ಯೋ, ನಿಮ್ ಗಂಡಂಗಿಂತ ಅಲಂಕಾರ ಮುಖ್ಯನಾ ನಿಮ್ಗೆ? ಹೌದು. ಹೌದಾ? ಹಾಗಾದ್ರೆ ನನ್ ಮೇಲೆ ಕಾಳಜಿನೇ ಇಲ್ವಾ ನಿಮ್ಗೆ? ಕಳ್ಕೃಷ್ಣನ್ ಯಾಕೆ ನಾನ್ಯಾಕೆ ಕಾಳಜಿ ತೋರಿಸ್ಲಿ? ಕಳ್ಕೃಷ್ಣನ? ಇನ್ನೇನು ಸರ್, ತಪ್ಕೋಬೇಕು ಅಂತ ಹಿಂಗ್ ನಾಟಕ ಆಡ್ತಿರಲ್ಲ. ಹೋಗಿ ಸರ್, ಸುಮ್ಕೆ ಹೋಗಿ ರೆಡಿ ಆಗಿ. ಯಾಕೆ ಸರ್ ನಗ್ತಿದ್ದೀರಾ? ನನ್ ಚಂದ ಕಾಣ್ತಿಲ್ವಾ? ಅರೆ ಕಮಲಿ ಅವರೇ, ಇದು ಆಡ್ಕೊಳ್ಳೋ ನಗು ಅಲ್ಲ, ಆನಂದಿಸೋ ನಗು. ಇಷ್ಟು ದಿನ ನಿಮ್ ಮುಖದಲ್ಲಿ ಮಿಸ್ ಆಗಿದ್ದಂತ ಕಳೆ ಇವತ್ತು ಫುಲ್ ಮಿಂಚ್ತಾ ಇದೆ. ಅವ್ರಿಗೆ ಹೋಗೋ ಖುಷಿ ಸರ್, ಅದುವೇ ನಾವ್ ಎಲ್ರೂ ಹಬ್ಬ ಆಚರಿಸೋದಕ್ಕೆ ಅಂತ. ಇದಕ್ಕಿಂತ ಇನ್ನೇನ್ ಬೇಕು ಸರ್ ನಂಗೆ? ಏನು ಬೇಡವಾ? ನಾನು ಬೇಡವಾ? ಯಾರು ಏನೇ ಅಂದ್ರೂ ಪರವಾಗಿಲ್ಲ ಸರ್, ನನಗೆ ನೀವು ಬೇಕೇ ಬೇಕು. ಅಯ್ಯೋ, ಏನಾಯ್ತು? ನಿಮ್ ತವ ಮಾತಾಡ್ಕೊಂಡು ನಂಗೆ ನನ್ನ ಕೆಲಸನೇ ಮರ್ತು ಬಿಟ್ಟೆ ಸರ್. ಓ, ನೆರ್ಗೆನಾ? ಇರಿ. ನಮ್ ಹುಡುಗಿ ಇಷ್ಟೊಂದು ಸಂಭ್ರಮದಲ್ಲಿ ಇರ್ತಾರೆ ಅನ್ನೋದಾದ್ರೆ ಹಳ್ಳಿಗೆ ಹೋಗಿ ಸೆಟ್ಲ್ ಆಗೋಣ. ಆಗುಮ ಇದೀನಿ ಸರ್. ಯಾಕೆ ಒತ್ತಾಯ್ತು ಹೊರಡಕ್ಕೆ? ನೀವು ಹೋಗಿ ಬೇಗ ರೆಡಿ ಆಗಿ ಹೋಗಿ. ಅಯ್ಯೋ ಸರ್, ಅಜ್ಜಿ ಫೋನ್ ಮಾಡ್ತವ್ರೆ, ಮೋಸ್ಟ್ಲಿ ಅವ್ರು ಹೊರಟಿರ್ಬೇಕು. ನೀವು ನಡಿ, ಮೊದ್ಲೋಗಿ ರೆಡಿ ಆಗಿ. ಕಮಲಿ ಅವ್ರ? ಅಯ್ಯೋ ಸರ್, ಹೋಯ್ತೀರಾ ಇಲ್ವಾ? ಅಜ್ಜಿ ಏನು? ಹೌದಾ? ಕಮಲಿ ಅವರೇ, ನನ್ನ ಶರ್ಟ್ ಎಲ್ಲಿ? ಕಮಲಿ ಅವರೇ, ಕಮಲಿ ಅವರೇ, ನನ್ನ ಶರ್ಟ್. ಕಮಲಿ ಅವರೇ, ಆಗ್ಲೇ ಅಷ್ಟು ಖುಷಿಯಾಗಿದ್ರಿ, ಈಗ ನೋಡಿದ್ರೆ ಹೀಗಿದ್ದೀರಾ? ಏನಾಯ್ತು? ಅಜ್ಜಿ ಫೋನ್ ಮಾಡಿದ್ರಲ್ಲ, ಏನಂದ್ರು? ಕಮಲಿ ಅವರೇ, ನಿಮ್ಮನ್ನೇ ಕೇಳ್ತಿರೋದು. ಸರ್, ಮಾರಾಪುರಕ್ಕೆ ಸಂಬಂಧಪಟ್ಟಿದ್ ಒಂದ್ ಫೈಲು ಕಾಣಿಸ್ತಿಲ್ವಂತೆ ಸರ್. ಅಜ್ಜಿ ಸ್ಯಾನೇ ಗಾಬರಿ ಆಗಿದ್ರು. ಅಷ್ಟೇನಾ? ಏನ್ ಸರ್ ನೀವು ಈಟ್ ಸಲಿಸಾಗ ಅಷ್ಟೇನಾ ಅಂತೀರಾ?
ಅರೆ ನಾನು ಅಸಡ್ಡೆಯಿಂದ ಹೇಳ್ತಿಲ್ಲ ಕಮಲಿ ಅವರೇ, ಅಜ್ಜಿ ಅದನ್ನ ಬೇರೆ ಎಲ್ಲಾದ್ರೂ ಇಟ್ಟಿರ್ಬೋದು. ಮಹಾಜನ್ ಮನೆಗೆ ಕಳ್ಳ ಅಂತೂ ಬರೋದಕ್ಕೆ ಚಾನ್ಸೇ ಇಲ್ಲ. ಸರ್, ಅಜ್ಜಿ ಹಂಗೆಲ್ಲ ಮರೆಯೋರಲ್ಲ. ಕಮಲಿ ಅವರೇ, ಅಜ್ಜಿಗೂ ವಯಸ್ಸಾಗ್ತಿದೆ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಏಜ್ ಆಗ್ತಾ ಆಗ್ತಾ ಲೈಟ್ ಆಗಿ ಮರು ಶುರು ಆಗತ್ತೆ. ಡೋಂಟ್ ವರಿ, ಎಲ್ಲೂ ಹೋಗಿರಲ್ಲ, ಫೈಲ್ ಸಿಗುತ್ತೆ. ಅದಲ್ಲ ಸರ್, ಅಜ್ಜಿ ಫೈಲ್ ತಗೊಳಕ್ ಹೋದಾಗ ವಾರ್ಡ್ರೋಬ್ ಕದ ತೆಗ್ದೇ ಇತ್ತಂತೆ. ಅದೆಂಗ್ ಸಾಧ್ಯ? ಸರ್, ನೀವು ಶರ್ಟ್ ಕೇಳುದಲ್ಲ, ಅಲ್ಲೇ ಮಂಚದ ಪಕ್ಕ ಇಟ್ಟಿದ್ದೀನಿ. ನೀವು ಬಿದ್ನೆ ರೆಡಿ ಆಗಿ, ಅನಿಕಾ ಬಂದ್ಲು, ನಾನು ಹೋಗಿ ಮಾತಾಡ್ಸ್ಕೊಂಬತ್ತೀನಿ. ಕಮಲಿ ಅವರೇ, ಒಂದ್ ನಿಮಿಷ. ಏನೇ ಇದ್ರು ನೀವ್ ಹೀಗೆ ಟೆನ್ಷನ್ ಅಲ್ಲಿ ಓಡಾಡ್ತಿದ್ರೆ ನನ್ನ ಕೈಯಲ್ಲಿ ನೋಡೋದಕ್ಕೆ ಕಷ್ಟ. ಇಲ್ಲ ಸರ್, ನಾನ್ ಸರಿ ಹೋಯ್ತೀನಿ. ಹಾ, ನೀವು ರೆಡಿ ಆಗಿ. ತಾರಾ ಆಂಟಿ, ತಗೊಳ್ಳಿ. ಆಂಟಿ, ನಿಮ್ಗೋಸ್ಕರ ನಾನು ಈ ರಿಸ್ಕ್ ತಗೊಂಡಿದ್ದೀನಿ. ನಮ್ಮ ಅಜ್ಜಿಗೆ ಗೊತ್ತಾಗದೇ ಇರೋ ಥರ ನಾನು ಇದನ್ನ ಎತ್ಕೊಂಡು ಬಂದೆ. ಮಾರಪುರದ ರೆಸಾರ್ಟಿಗೆ ರಿಲೇಟ್ ಆಗುವಂಥ ಫೈಲ್ಸ್. ಡೋಂಟ್ ವರಿ ಆಂಟಿ, ಎವ್ರಿಥಿಂಗ್ ವಿಲ್ ಗೋ ಅಕಾರ್ಡಿಂಗ್ ಟು ಆ ಪ್ಲಾನ್. ಈ ಫೈಲ್ ತರಕ್ಕೆ ತುಂಬಾನೇ ಎಫರ್ಟ್ ಹಾಕಿದ್ದೀನಿ ಆಂಟಿ. ದಿಸ್ ಇಸ್ ಹೌ ಐ ಶೋ ಮೈ ಸಪೋರ್ಟ್ ಟು ಯು. ಅವ್ರಿಗೆ ಗೊತ್ತಿಲ್ಲದೆ ಯಾಕೆ ತರಕ್ ಹೋದೆ? ನಿಮ್ಮ ಅಜ್ಜಿಗೆ ಹೇಳಿನ ತರಬೇಕಾಗಿತ್ತು. ಕೆಲವು ವಿಷಯಗಳಲ್ಲಿ ನಿನ್ನನ್ನು ಏನು ಅಂತಾನೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಕನ್ಫ್ಯೂಸಿಂಗ್ ಕ್ಯಾರೆಕ್ಟರ್ ನೀನು. ನೋ ನೋ ಆಂಟಿ, ಅವ್ರಿಗೆ ಹೇಳಿದ್ರೆ ಕಮಲಿ ಗೊತ್ತಾಗ್ಬಿಡುತ್ತೆ. ಕೆಲಸ ಮಾಡಿ ಮುಗಿಸಿದ್ಮೇಲೆ ಅವ್ರಿಗೆ ಹೇಳಿದ್ರೆ ಆಯ್ತಲ್ಲ. ಆವಾಗ ಅವ್ರಿಗೆ ಏನು ಮಾಡಕ್ಕಾಗಲ್ಲ. ಯು ಕೀಪ್ ದೀಸ್ ಫೈಲ್ಸ್ ಆಂಟಿ ಅಂಡ್ ಯು ಯೂಸ್ ಇಟ್. ನಿಮಗೆ ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ಕೊಳ್ಳಿ. ನನ್ನ ಕೈಲಿ ಯಾವುದೇ ಕಂಟ್ರೋಲ್ ಇಲ್ಲ ಅನ್ಕೊಳ್ಳೋ ಸಮಯದಲ್ಲಿ ದೇವ್ರೇ ಇಂಥ ಅವಕಾಶನ ಕೊಟ್ಟಿದ್ದಾನೆ. ತನಗೆ ಯಾವುದೇ ಪ್ರಾಫಿಟ್ ಇಲ್ಲದೆ ಈ ಅನಿಕಾ ಯಾವ ಕೆಲಸನೂ ಮಾಡಲ್ಲ. ಸಿಕ್ಕಿರೋ ಚಾನ್ಸ್ನ ಮಿಸ್ ಮಾಡ್ಕೊಳ್ದೆ ಎಲ್ಲವನ್ನು ಕಂಟ್ರೋಲಿಗೆ ತಗೋಬೇಕು. ಈ ಕಮಲಿ ಮೇಲಿನ ಕೋಪಕ್ಕೆ ಅನಿಕಾ ಈ ಕೆಲಸ ಮಾಡೋದು ಗ್ಯಾರಂಟಿ. ಬೇಸಿಗೆ ಬಂದಿರೋ ಮಳೆ ತರ ಇದೆ ಈ ಫೈಲ್. ತಾರಾ, ನಾನಂತೂ ರೆಡಿ. ಏನ್ ತರ ಇದು? ಯಾವ ಫೈಲ್ ಅದು? ಏನಿಲ್ಲ ರಮೇಶ್, ಜಸ್ಟ್ ರ್ಯಾಂಡಮ್ ಫೈಲ್ ಅಷ್ಟೇ. ತಾರಾ, ಎಲ್ಲರೂ ಹೊರಟು ನಿಂತಿದ್ವಿ, ಈ ಟೈಮಲ್ಲಿ ಈ ಆಫೀಸ್ ಕೆಲಸ ಎಲ್ಲ ಬೇಕಾ? ಸರಿ, ರಿಷಿ, ಕಮಲಿ, ರಚನಾ ಎಲ್ಲ ರೆಡಿ ಇದಾರಾ? ನೀವೇ ಹೋಗಿ ನೋಡ್ಕೊಂಡು ಬನ್ನಿ. ಸರಿ, ಪ್ಲೀಸ್ ಅದೆಲ್ಲ ಎತ್ತಿಡು, ಬೇಗ ರೆಡಿ ಆಗು. ಓಕೆ, ಲೇಟ್ ಆಗುತ್ತೆ. ಏನ್ ಮಾಡ್ತಿದ್ರು ನೋಡ್ತೀನಿ. ಓಕೆ. ಹಾಯ್ ಕಮಲಿ, ವಾವ್, ಎಷ್ಟು ಸಕ್ಕತ್ತಾಗಿ ರೆಡಿ ಆಗಿದ್ಯಾ. ಮಾರಪುರಕ್ಕೆ ಹೋಗೋ ಖುಷಿ ಅಲ್ವಾ? ಈವನ್ ಐ ಆಮ್ ವೆರಿ ಎಕ್ಸೈಟೆಡ್. ಎಲ್ಲಿ ಒಬ್ಳೆ ಬಂದಿದ್ಯಾ? ರಿಷಿ ಇನ್ನ ರೆಡಿ ಆಗಿಲ್ವಾ? ಅವ್ರಿನ್ನ ರೆಡಿ ಆಯ್ತವ್ರೆ. ಓಕೆ. ತಾರಾ ಮೇಡಮ್ ತವ ಏನ್ ಮಾತಾಡ್ತಿದ್ದ ಅನಿಕಾ?
ನಾನೇನ್ ಮಾತಾಡ್ತಿದ್ದೆ ಜಸ್ಟ್ ಗುಡ್ ಮಾರ್ನಿಂಗ್ ರೆಡಿ ಆದ್ರ ಅಷ್ಟೇ. ಫೈಲ್ ಏನೋ ಕೊಟ್ಟಂಗಿತ್ತು. ಕಳ್ಳಿ ಎಲ್ಲಾನು ನೋಡ್ಬಿಟ್ಟಿದ್ದಾಳೆ. ಫೈಲ ಓ ಅದಾ ಅಜ್ಜಿ ಅದ್ ಯಾವ್ದೋ ಕೊಡಕ್ ಹೇಳಿದ್ರು. ಸೊ ಯಾಕೆ ಸುಳ್ಳು ಹೇಳ್ತೀಯಾ? ನಾನ್ ಯಾಕೆ ಸುಳ್ಳು ಹೇಳಿ ಕಮ್ಲಿ, ಏನಾಯ್ತೀಗ? ನೀನ್ ದಿಟ ಹೇಳೋ ನಿಕಾ, ಏನ್ ಫೈಲ್ ಅದು? ಅರೆ ನನ್ನನ್ನೇ ಪ್ರಶ್ನೆ ಮಾಡ್ತಿದ್ಯಲ್ಲ, ನಂಗೇನ್ ಗೊತ್ತು ಕಮ್ಲಿ. ಅಜ್ಜಿ ಅದೇನೋ ಕೊಟ್ರು, ಅದನ್ನ ತಂದು ಕೊಟ್ಟೆ ಅಷ್ಟೇ. ಬೇಕಾದ್ರೆ ನೀನ್ ಅಜ್ಜಿನೇ ಕೇಳ್ಕೊ. ಅನಿಕಾ ಅಜ್ಜಿನೇ ನನ್ಗೆ ಫೋನ್ ಮಾಡಿದ್ರು. ನನ್ ತವ ಸುಳ್ಳು ಹೇಳ್ಬೇಡ. ಅಜ್ಜಿ ಮಾತ್ನ ನಂಬ್ದೆ ನಿನ್ ಮಾತ್ನ ನಂಬ್ಲಾ? ಸರಿ ಬಿಡು, ನೀನ್ ಹೇಳಲಿಲ್ಲ ಅಂದ್ರೆ ನೀ ಏನ್ ಮಾಡಕ್ ಹೊಟ್ಟಿದ್ಯಾ ಅಂತ ನಾನೇ ತಿಳ್ಕೊಂತೀನಿ. ಇವಳಿಗೆ ಫೋನ್ ಮಾಡಿದ್ರ? ಅವರಿಗೆ ಫೈಲ್ ಇಲ್ಲ ಅನ್ನೋ ವಿಷಯ ಇಷ್ಟು ಬೇಗ ಗೊತ್ತಾಗೋಯ್ತಾ? ಓಹೋ ಏನಮ್ಮ ಹಿಂಗ್ ಓಡ್ತಾ ಇದೆಯಾ? ಓ ಇವತ್ತು ನಾವು ಮಾರಾಪುರಕ್ಕೆ ಹೋಗ್ತಾ ಇರೋ ಸಂಭ್ರಮನ? ಅದು ಮಾವಯ್ಯ ನನ್ನ ಅತ್ತೆ ತವ. ಆಯ್ತಾಯ್ತು, ಮಾತಾಡ್ಕೋ. ನನ್ನ ಮಗಳು ರೆಡಿ ಆದ್ರೆ ನೋಡ್ತೀನಿ. ಹಾಯ್ ಅನಿಕಾ, ಬಂದೇ ಬಿಟ್ಯಾ? ನಿಕಾ ಹಲೋ. ಹಾಯ್ ಅಂಕಲ್. ಯಾವಾಗಮ್ಮ ಬಂದೆ? ನಾನಾ ಈಗ ಜಸ್ಟ್ 10 minutes ಆಯ್ತು ಅಷ್ಟೇ. ಓಕೆ. ಹೌದು, ಇಲ್ಲಿ ಅಜ್ಜಿ ಬರ್ಲಿಲ್ವಾ? ಅಜ್ಜಿ ಅದು ಬಂದಿಲ್ಲ ಅಂಕಲ್, ಅವರು ಬ್ಯುಸಿ ಇದ್ದಾರೆ. ಅವರು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಸರಿ ಹೊರಡೋಣ. ಮೊದಲು ಎಲ್ಲರೂ ಬರ್ಲಿ. ನನ್ನ ಮಗಳು ರೆಡಿ ಆಗಿದ್ದಾರೆ, ಫಸ್ಟ್ ನೋಡ್ತೀನಿ. ಅಪ್ಪ, ನಂಗೆ ಯಾವುದೇ ವಾರ್ನಿಂಗ್ ಕಾಲ್ ಬೇಡ, ನಾನು ಆಲ್ರೆಡಿ ರೆಡಿ ಆಗಿ ಬಂದಾಯ್ತು. ಹೇ ಗುಡ್, ದಟ್ಸ್ ನೈಸ್. ಆಗಿರ್ಬೇಕು. ನೀವೀಗ ಹೋಗಿ ನಿಮ್ ಮುದ್ದಿನ ಮಗನ್ ವಿಚಾರಿಸ್ಕೊಳ್ಳಿ. ನೋಡ್ತೀನಿ, ಕೂತ್ಕೊಮ್ಮ. ಬಂದೆ. ನೀನೇನನಿಕಾ, ನಿಮ್ ಮನೆಯವ್ರಿಗಿಂತ ಬೇಗ ಬಂದ್ಬಿಟ್ಟಿದ್ಯಾ? ಲಾಭ ಇಲ್ದೆ ನೀನ್ ಯಾವ ಕೆಲಸದಲ್ಲೂ ಇಂಟ್ರೆಸ್ಟ್ ತೋರ್ಸಲ್ವಲ್ಲ, ಅದಕ್ಕೆ ಕೇಳ್ದೆ. ಎಸ್, ಲಾಭ ಇದೆ. ಹ್ಯಾಪಿನೆಸ್ ರಚನಾ, ಅದೇ ಅದೇ ಲಾಭ. ಖುಷಿಯಾಗಿರೋದ್ಕಿಂತ ಇನ್ನೇನಿದೆ ಲೈಫಲ್ಲಿ? ಆದ್ರೆ ನಿನಗೆ ಖುಷಿ ಆಗಿಲ್ವಲ್ಲ, ತಲೆಲೇನೋ ಕೊರಿತಾ ಇರೋ ಹಾಗಿದೆ. ನೋ, ನಾಟ್ ಅಟ್ ಆಲ್. ಐ ಆಮ್ ಟೋಟಲಿ ಫೈನ್. ಅರ್ಥ ಆಗುತ್ತೆ. ಅಣ್ಣನ್ ಮದ್ವೆ ಆದ್ಮೇಲೆ ನಿನ್ ಫ್ರಸ್ಟ್ರೇಷನ್ ಲೆವೆಲ್ ಜಾಸ್ತಿ ಆಗಿರುತ್ತೆ, ಅರ್ಥ ಆಗತ್ ಬಿಡು. ನಾನು ಎಷ್ಟೇ ಕಾಮ್ ಆಗಿರ್ಬೇಕು ಅಂತ ಟ್ರೈ ಮಾಡಿದ್ರು ಪ್ರೊವೋಕ್ ಮಾಡ್ತೀಯಲ್ಲೇ. ನಿನ್ ಇಂಥ ಸ್ಥಿತಿ ಆದ್ಮೇಲೂ ನಿನ್ ಕೊಬ್ಬು ಕಡಿಮೆ ಆಗಿಲ್ವಾ? ಒಂದು ಶೋಕೇಸ್ ತಾಲಿ ಕಟ್ಕೊಂಡಿದ್ದಕ್ಕೇನೆ ನಿಂಗಿಷ್ಟು ದಿಮಾಕ್ ಅಂದ್ರೆ, ಇನ್ನ ಊರವ್ರನ್ನೆಲ್ಲ ಕರ್ಸಿ ಧಾಮ್ ಧೂಮ್ ಆಗಿ ಗ್ರ್ಯಾಂಡ್ ಆಗಿ ಮದ್ವೆ ಮಾಡಿದಿದ್ರೆ ಇನ್ ಹೇಗಾಡ್ತಿದ್ಯೋ.